ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ಸ್. ಎಂತಿಲ್ಲ, ಆ ದಿವಸ ಮೀನಂತೂ ಸಿಗಲ್ಲ. ಅದೇ ದುಃಖಕ್ಕೆ ಪಾರ್ಟಿ ಮಾಡೋ ಅಂತ ಬಂದಾಗಿತ್ತು. ನಾನು ಒಂದು ಖುಷಿಲಿ ಬಂದೆ. ಇವರೇನೋ ಚಿಕನ್ ಮತ್ತು ಮಟನ್ ತರೋರು ಹೇಳಿ ಇವ್ರಿಗೇನೋ ವಾರ ಅಂತೆ ಪನ್ನೀರ್ ಹಿಡ್ಕೊ ಬಂದರು. ಎಷ್ಟು ಚೀಪ್ ಅನಿಸ್ತು ಅಂದ್ರೆ ನಿಮ್ಮ ಈ ಥರದೆಲ್ಲ ಇದಾರೆ. ಅಡಿಲ್ಲ, ನಾನೇನೋ ಒಂದು ಸಮಾಧಾನ ಮಾಡ್ಕೊಂಡು ಬಂದಾನಿಲ್ಲೇ. ಮತ್ತು ಅವರು ಪನ್ನೀರ್ ಸಂತಿಗೆ ಎಲ್ಲ ಸಾಮಾನು ತಗೊಂಡ್ಬಂದಾರೆ. ಆದರೆ ಮಸಾಲೆ ಐಟಮ್ ಎಲ್ಲ ತರಲ್ಲ. ಅದಕ್ಕೆ ನಮ್ಮ ದೋಸ್ತನ ಹುಡುಗ ಬಂದಾರೆ ಇಲ್ಲಿ. ನೋಡಿ, ಕೋಳಿ ಸಾವುಕಾರ ನಂಬದೇ ಇವ್ ಕೋಳಿ ಅಂತರು. ಬನ್ನಿ ಹೋಗುವ. ಬಂದ್ರಲ್ಲ ಹಾಂ, ಇಲ್ಲಿ ನೋಡಿ, ಇವರಲ್ಲೇನೋ ನಮ್ಮಲ್ಲಿ ಮಾಂಸದ ಕೋಳಿ ಸಿಗುತ್ತದೆ ಅಂತ. ಎಂತ ಬೇರೆ ಕಡೆ ಜಂಗ್ ಸಿಗ್ತಿದೇನಾ? ನೋಡಿ, ಗೋಕರ್ಣದಲ್ಲಿ ನೀವೆಲ್ಲಾದ್ರೂ ಬಂದ್ರೆ ಇಲ್ಲಿ ಗಂಜಿಗದ್ದೆ ಹತ್ರ ಇವೊಂದು 10 ರೂಪಾಯಿ ಕಮ್ಮಿ ಮಾಡುವ, ಮತ್ತೆ ಹೆಚ್ಚು ಕಮ್ಮಿ ಮಾಡುವಂಗಿಲ್ಲ. ಆಯ್ತು, ಆಮೇಲೆ ಕರೆಂಟ್ ಬೇಡ ಮಚ್ಚ, ನೀ ಇದ್ರಾಯ್ತು. ನಾನು ಎಗ್ ಮಸಾಲ ಚಿಲ್ಲಿ ಪೌಡರ್ ಕೊಡು, ಒಂದು ಚಿಲ್ಲಿ ಪೌಡರ್, ಮೆಣಸಿನ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. A few moments later. ಈಗ ಎಷ್ಟು ಕೊಡ್ತಿ, ಎಷ್ಟು ಮಾಡ್ತಿ, ಕಮ್ಮಿ ಮಾಡ್ತಿ? ಈಗ ಹೇಳ ನೋಡು, ಈಗ ಹೇಳ ನೋಡು, ಈಗ ಹೇಳ. ಬನ್ನಿ ಗಾಯ್ಸ್, ಹೋಗುವ. ಅಂತದ ಬಾವಿ ಹೊಂಡದೇನ ಮರ್ಯ ಅಲ್ಲ, ನಮ್ಮೂರು ರಸ್ತೆ ಗೊತ್ತಾ ಇಲ್ಲ, ಬಾವಿ ಹೊಂಡ ಅಂದ್ಬಾರ್ದು. ಇಲ್ಲ ಹಿಂಗೆ ವಿಡಿಯೋ ಮಾಡ್ತಾ ಹೋಗಿ ಸ್ವಲ್ಪ ಮುಷ್ಕಿಲ್ ಆಗ್ತದೆ. ನಮ್ಮೂರು ರಸ್ತೆ ಅನ್ನೋದೆಲ್ಲ ಬಾವಿ ಹೊಂಡ ಆಗುದು. ಅದಕ್ಕೆ ನಮ್ದು ಹೋಟೆಲ್ ಸಿಗ್ತದೆ. ಎಲ್ಲ ಐಟಮ್ ತಂದಾಗದೆ. ಜೋಳದ ರೊಟ್ಟಿ ಅಂತಗ. ಹಾಂ, ಇರಲಿ. ಪನ್ನೀರ್, ಉಪ್ಪೆಲ್ಲ ಆ ದಿವಸ ಸಮುದ್ರದಲ್ಲಿ ಹಚ್ಚಾರೆ, ಈಗಲೂ ಹಚ್ಚೋಕ್ಕಾಗೋದಿಲ್ಲ. ಆಯ್ತು, ಆಮೇಲೆ ಇಲ್ಲ, ಇದಂತ ಪಂಚಗದ್ದೇನೇನು? ಹಾಂ, ಈಗ ಬೇಕಾದ ಇವು ಪನ್ನೀರಲ್ಲಿ ಎಂತ ಮಾಡ್ತಾರೇನ ಇವರು, ಎಂತಕ್ಕಂತ ಅದು ಮಾಡಿದ್ಮೇಲೆ ಗೊತ್ತಾಗಬೇಕು ಏನು ಮಾಡ್ತಾರೆ ಹೇಳಿ. ಆಮೇಲೆ ಎಲ್ಲ ಸೇರಿ ಚಂದ ಮಾಡಿ ಒಂದು ಹೆಸರಿಡುವ. ಎಲ್ಲ ತಂದರೆ, ಆದರೆ ಪ್ಲೇಟೇ ತರಲ್ಲ. ಏನು ನೆಲ್ಕೊಂಡು ದಿನ ಹೊರಕೆ ಹೊತ್ತರಾಗೋದು ಇವರು ಅಷ್ಟು ಜನ. ಇವಂತೂ ಮಕ್ಳು ಮಾಡುವ ವಯಸ್ಸಲ್ಲಿ ಮಕ್ಳು ಆಟ ಆಡ್ತಾವ. ಯಾರೋ ಬಂದರು. ಕೋಳಿ ಯಾರು ಮಕ್ಳು ಕರ್ಕೊಂಡು ಹೋಗಿ, ಮಕ್ಕಳೆಲ್ಲ ನಮ್ಮ ಮಂಜು ಆಗೋದು ಸಾಯಲ್ಲ. ಪ್ಲೇಟ್ ತಂದ್ರಿನಾ? ಅಂತೂ ಎಲ್ಲ ಬಂತು. ಈಗ ಇವನು ಈರುಳ್ಳಿ ತಲೆ ಮೇಲೆ ಇಟ್ಕೋಣ, ಕಣ್ಣಲ್ಲಿ ನೀರು ಬರೋದಿಲ್ವ ಮಾರಯ್ಯ. ಇಟ್ಕ, ಇವ್ ಅಡುಗೆ ಮಾಡಂದ್ರೆ ಪೆಟ್ಲೆ ಹಿಂಡಿ ಹೊಡಿತಾವನು. ನಮ್ದು ಇದು ಬಡವರ್ ಮಿಕ್ಸರ್ ಇದು. ಕೋಳಿ ಬೆಂಕಿ ಹಚ್ಚ ಮಾರಯ್ಯ. ಸ್ವಲ್ಪ ದೂರ ನಿಂತ್ಕಂತ ಇವರು ಜನ ಯಾರು ಸರಿ ಇಲ್ಲ, ಓಡ್ಸೋಕು. ಹಾಕ್ಬೇಕು ಮತ್ತೆ ಸೈಡ್ಸ್ಗೆ ಇದೆಲ್ಲ ಬೇಡ, ಸೈಡ್ಸ್ಗಿಲ್ಲ ಇದು. ಮಚ್ಚ ಬೆಂಕಿ ಹಚ್ಚ. ಮಂಜ ಎಣ್ಣೆ ಹಾಕು ಸ್ವಲ್ಪ. ನೀವು ಇದು ಮಾಡಿ ತೊಳಿಬೇಕು. ಏನಿಲ್ಲ ಇಲ್ಲ ಮಜಾ, ಎಂತ ಕೊಚ್ಚಾನೆಲ್ಲ ಮೆಣಸು ಎಂತ ಇಲ್ಲ, ಇದೊಂದು ವರ್ಕಂಬ ಕಡೆಗೆ ಸಾಕ. ಸಾಕಾಗ ಮತ್ತಾಕ ಮಂಜ ಎಷ್ಟಾಗ್ತದೆ? ಮತ್ತೊಂದು ಚೂರು ಹಾಕ್ರೆ ನೀವು ಮೀಸಾಡ್ಬೋದು ಅದ್ರಲ್ಲಿ ಬೇವರ್ಸಿ. ಹಾಕ್ತಿವಳುದು ಉಳ್ಳಾಗಡ್ಡೆ ಅಲ್ಲೇ ಪನ್ನೀರ್. ಘಮ ಘಮ ಪನ್ನೀರ್. ಒಂದು ಪಿಟಿ ಸಕ್ಕರೆ ಆಗಿದಪ್ಪ ಪನ್ನೀರ್ ಅನ್ನೋದು. ಮಚ್ಚ ಇದೆಲ್ಲ ಆಯ್ತಾ ಹೊರಿಲಿಕ್ಕೆ? ನಾನೇ ಉದ್ಘಾಟನೆ ಸಮಾರಂಭ ಮಾಡ್ತವನೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ.
ಏ ನೀ ಸತ್ತಾರ ಹೋಗೋ ಮರೆಯ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅದು ಬ್ರೌನ್ ಆಗುತ್ತಾನ ಮಾಡ. ಇವ್ರು ನಮ್ಮ ಜನ ಅಪ್ಡೇಟ್ ಆಗರನ್ ಮಾಡಿದ್ರು, ಇವು ಗ್ಯಾಸ್ ಎಲ್ಲ ತಪ್ಸಾಕ್ತವನು. ಇದು ಹಂಗ ನೆಗ್ಗಾಡ್ ಬಿಡೋ ಮರ ಹೆದರ್ಕೆ ಹಚ್ಚಿದ. ಮತ್ತೆ ನೀ ಅಂತ ಉಲ್ಟಾ ನಮಗೆಲ್ಲ ಕಾಡ್ ಮನ್ಸೂರ್ ಫೀಲ್ ಬರ್ತದೆ. ಇವ್ ಎಂತದ ಮಾಡಕ ಇದೆಂತ ಅನ್ನುದ? ನಾನಾರು, ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಮ್ದಿಲ್ಲಿ ಬೊಜ್ಜ ಆಗ್ತುಂಟು ಗಾಯ್ಸ್. ನಮ್ಮ ಮನೇಲಿ ಮೊದ್ಲೇ ಹೇಳ್ದೆ ಕೇಳ್ದೆ ಬಂದಾನೆ. ಮನೆಗೆ ಸರಿ ಹೋಗ್ಬಿಟ್ರು ಸಾಕು. ನಾನು ಕೊನೆ ಸರಿ ಹೀಗೆ ನೋಡ್ಕೊಬಿಡಿ ನನ್ನ, ಇವ್ರನ್ನು ನೋಡ್ಕೊಳ್ಳಿ. ನಾವು ಬದುಕ್ತೇವೆ ಅನ್ನೋ ನಮ್ಗೊಂದು ಐಡಿಯಾನು ಇಲ್ಲ. ಮಚ್ಚ ನೀರ ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. Congratulations and celebrations. ಅದೇ ಆಡು ಮಕ್ಕಳು ಆಡ್ಬೇಕು, ಬೇಡು ಮಕ್ಕಳು ಬೇಡಬೇಕು ಅನ್ನೋ ಗಾದೆಗೆ ನಾವೇ ಉದಾಹರಣೆ. ಒಳ್ಳೆ ಶಿಲಾಯುಗದಲ್ಲಿ ಹುಟ್ಟಿದವ್ರು ಹಂಗಾಗದ್ ನಾವಂತೂ. ಒಂದು ಗ್ಯಾಸ್ ಒಲೆ ಹಚ್ಚಕ್ ಬರುದಿಲ್ಲ. ಈ 2ನೇ ಸತಿ ಪನ್ನೀರ್ ಅನ್ನೋದು ಬ್ರೌನ್ ಕಲರ್ ಬಂದಿದೆ. ನೋಡುವ ಬದುಕ್ತಾರ ನೋಡುವ ತಿಂದ್ಕೊಂಡು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಜೀವನದಲ್ಲಿ ಏನಿಲ್ಲ, ಇಂಥವ್ರನ್ನ ಕಂಡಲ್ಲಿ ಹೊಡೆದಾಕ್ಬೇಕು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇಲ್ಲಿ ಎಂತದ್ದು ಮಾಡಿಟ್ಟಾರ. ನಿಮ್ಮ ಅಷ್ಟು ಹೋಗೋದು ಅವನ್ನಪ್ಪ ಹಂಗೆ ಸ್ಯಾಂಡಿ. ನಮ್ಮ ಗ್ರೂಪಲ್ಲಿ ಒಂದು ಸಾವುಕಾರ ಅಂದ್ರೆ ಇವನೇ. ಒಂದು 8 ರೂಮ್, ಕೋಳಿ ಅಂಗಡಿ, ಸಾಮಾನು ಅಂಗಡಿ, ನಮ್ದೆಲ್ಲ ಖರ್ಚು ನೋಡ್ಕೊಂಡು ನೀವನೇ. ಒಂಥರ ನಮ್ ಸಾಕೋನೇ ಒಂಥರ. ಯಾವ ಇವೆಲ್ಲ ಅದು ಮತ್ತೆ ನೀರ್ ಹಾಕ್ಬೇಕು. ಹೌದಾ? ನೀರ್ ಹಾಕುದಿದ ಅದಕ್ಕೆ ಅಂದ್ರೆ ಸ್ವಲ್ಪ ಚಿಲ್ಲಿ, ಮ್ಯಾಗಿ ಮಸಾಲ, ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕು, ಆಮೇಲೆ ಮಿಕ್ಸ್ ಮಾಡಿ. ಹಾ ಹಾ ರಶ್ ಬಿಡ್ರಿ, ರಶ್ ಖಾರ ಆಗುದ ಮತ್ತೊಂಚೂರು ಹಾಕು. ಹಾ ಸಾಕು. ಹಾಕ್ಬೇಡ, ಇದೆಲ್ಲ ಹೊಡೆದಿಡ. ಇಷ್ಟೇನಾ ಮ್ಯಾಗಿ ಮಸಾಲನ? ಅದು ಎಲ್ಲ ಕಟ್ ಮಾಡಿಡು ಒಂದ್ಸಲ. ಹಿಂಡ ಮಚ್ಚ ಹಾಕ್ ನೋಡು ಸಾಯ್ಲಿ. ನಾಟಿ ಕೋಳಿ ಪನ್ನೀರ್ ಮಸಾಲ ಕಾಯಿಸಿದ್ದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ತೇಜು ವಾರ ಅಂತರೂ ಚಿಕನ್ ಮಸಾಲ ಹಾಕ ತಿನ್ನೋದಂತೆ.
ಕಲ್ಲು ಬಂಡೆ ಆಗ್ತದ ಗೊತ್ತಲ್ಲ ಮಂಜ ನಿಂಗೆ ಇಲ್ವಾ ಜಲ್ಲಿ ಜಲ್ಲಿ ಕಲ್ಲು ಅಂತ ನಿನ್ನ ಸೈಜ್ಗೆಲ್ಲ ಜಲ್ಲಿ ಕಲ್ಲೇ ಮಂಜ. ಅಲ್ಲ ಇಟ್ಟಂಗಿ ಕಲ್ಲು ಪನ್ನೀರ್ ಮತ್ತೆ ಮತ್ತೆಂತ ಮತ್ತೆ ಬಾಟಾಟಿ ಹೋಳ್ಕೊಂಡಂಗೆ ಕಾಣ್ತಿದ್ದಪ್ಪ ಪನ್ನೀರ್ ಹೋಗತ್ತಿತ್ತಲ್ಲ ಸ್ವಲ್ಪ ಮಚ್ಚ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕ್ರ ಮುಸುಡ್ಗೆಲ್ಲ ಹಾಕಿ ಬಳಿ ಅವ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ. ಫೈನಲಿ ಎಲ್ಲ ಆಯ್ತು. ಈಗ ಜೋಳ ರೊಟ್ಟಿ ಸಂತಿಗೆ ತಿನ್ನೋದು, ಮನೆಗೆ ಹೋಗೋದು, ಮನಗೋದೆ. ಆದ್ರೆ ಆ ಒಂದು ಎರಡು ಮುಂದೋಗ್ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ನಿನ್ ಪ್ಲೇಟ ಈಗ ಯಾರು ಹೀರೋ ಆಗಲ್ಲ, ನಮ್ಗೆ ನಾವೇ ಆಗ್ಬೇಕು. ಅದಕ್ಕೆ ನಾವೇ ಟೈ ಬಡ್ಸ್ಕೊಳ್ಳೋದು. ಚೆನ್ನಾಗಿದೆ. ಇದ್ರ ಹೆಸರು ಪನ್ನೀರ್ ಯುವದೋಪು. ಎಂತೆಂತ ಹಾಕರೆ ನಮ್ಗೆ ಹೆಸರು ಗೊತ್ತಿಲ್ಲ, ಅದಕ್ಕೆ ಇದು ಯುವದೋಪ್ ಅಂತ ಹೆಸರು ಇಟ್ಟಾಗದೆ. ಪನ್ನೀರ್ ದೋಪು ಆ ಟೇಸ್ಟ್ ಅಂತೂ ಮಸ್ತ್ ಅದೆ. ಈಗ ತಿಂತವ್ರೆ ನೀವಲ್ಲ ನಾನ್ ವೆಜ್, ಅದಕ್ಕೆ ಪನ್ನೀರ್ ಹಾಕೋಕೋಲ್ಲ. ನಂಗೆ ಕಚ್ಚಿದ್ರು ನೀವು. ಇಲ್ಲಿ ಬಾರ ಮಾತಾಡ ನಂಗೆ ಕೂಡ. ಎಂತ ಕೊಡ್ತಿ ಬರ ಕಣ್ಣಿಗಂತ ರೇಡಿಯಂ ಕುಡಿಸ್ಕೊಂಡೇನು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಇವತ್ತಿನ ಬ್ಲಾಗ್ ಇಷ್ಟೇ ಆಗಿತ್ತು. ಪೀಸ್ ಔಟ್ ಗೈಸ್, ಬಾಯ್ ಬಾಯ್. ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ.